ಹೌದು ಸರ್, ನಿನ್ನೆ ನಮ್ಗೆ ಬೆಳಗಿನ ಸುಮಾರು ಒಂದು 4 ಗಂಟೆಗೆಲ್ಲ ಮೆಸೇಜ್ ಬಂದಿತ್ತು ಸರ್. ಸೊ ನಾವು ನಮ್ಮ ಆರ್.ಎಫ್. ಸರ್ ಮತ್ತು ನಮ್ಮ ಸ್ಟಾಫೆಲ್ಲ ಇಮಿಡಿಯೇಟಾಗಿ ನಾವು ಆ ಸ್ಪಾಟಿಗೆ ಹೋದ್ವಿ. ಅಲ್ಲಿ ನಾವೆಲ್ಲ ಚೆಕ್ ಮಾಡಿದ್ವಿ. ಬಟ್ ಆ ಥರ ಏನು ಇದಕ್ಕೆ ಕಂಡು ಬರಲಿಲ್ಲ. ಈ ಪಗ್ ಮಾರ್ಕ್ ಆಗಲಿ ಇನ್ನಿತರ ಯಾವುದೇ ಕುರುಗಳು ಕಂಡು ಬರಲಿಲ್ಲ. ಬಟ್ CCTV ಫುಟೇಜ್ ನಾವು ಚೆಕ್ ಮಾಡಿದಾಗ ಅದು ಕ್ಲಾರಿಟಿ ಇಲ್ಲ ಸರ್. ಅದು ಚಿರತೆ ಅಂತಲೇ ಏನು ಕ್ಲಾರಿಟಿ ಇಲ್ಲ. ಸೊ ಅದು ಮತ್ತು ನಾವು ನಿನ್ನೆ ಡೇ ಟೈಮು ಎಲ್ಲ ಅದು ಹೋಗಿ ಪ್ಯಾರಾಂಬುಲೇಷನ್ ಆಯಿತು ಮತ್ತು ಅಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಅಲ್ಲಿ ಅದು ಚಿರತೆ ಪಗ್ ಮಾರ್ಕಲ್ಲಿ ಮತ್ತು ಇನ್ಯಾವುದೇ ರೀತಿಯ ಇದು ಪಗ್ ಮಾರ್ಕಲ್ಲಿ ಸಿಗಲಿಲ್ಲ ಸರ್. ಅದು ಆ ಹೆಜ್ಜೆ ಗುರುತಿಗೂ ಚಿರತೆ ಹೆಜ್ಜೆ ಗುರುತಿಗೂ ಡಿಫ್ರೆನ್ಸ್ ಇದೆ ಸರ್. ಅದು ಈ ಹೆಜ್ಜೆ ಗುರುತು ನಮಗೆ ಕಾಡಬೇಕಂತ ಒಂದು ಬರುತ್ತೆ, ಕಾಡಬೇಕಂತ ಐತಿ. ಆ ಥರ ಅದಕ್ಕೂ ಮತ್ತು ಈ ಹೆಜ್ಜೆ ಗುರುತಿಗೂ ಹೋಲಿಕೆ ಆಗ್ತಾ ಇದೆ ಸರ್. ಅದು ಬಹುಶಃ ಅದು ಕಾಡ್ಬೇಕಿರ್ಬೋದು. ಅದು ಏನು ಅಟ್ಯಾಕ್ ಮಾಡೋದಿಲ್ಲ ಸರ್, ಕಾಡ್ಬೇಕು. ಅವೇನಿದ್ರು ಸಣ್ಣ ಪುಟ್ಟ ಟೈಮಲ್ಲ ಆ ಥರ ಪ್ರಾಣಿಗಳನ್ನ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸರ. ಮತ್ತು ಪುನಃ ನಾವು ಜನರ ಜೊತೆ ನಾವು ಸಂಪರ್ಕದಾಗ ಇದೀವಿ. ಬಟ್ ಆ ಥರ ಮತ್ತೆ ಯಾವುದೇ ಥರದ ಮೂಮೆಂಟ್ ಆಗಿಲ್ಲ ಸರ್. ಇಲ್ಲ ಸರ್, ಅದು ನಾಯಿ ತಗೊಂಡು ಹೋಗಿದ್ರೆ ಅದು ಕುರುಗಳು ಸಿಗ್ತಿದ್ದು ಸರ್ ನಮ್ಮಲ್ಲಿ. ಬಟ್ ಅದು ಹಂಗೆ ಜಸ್ಟ್ ಹೂವು ಅಷ್ಟೇ.